ಕೊನೆಗೆ ಬಂದ್ಬಿಟ್ವಿ. ನಮಸ್ಕಾರ. ಅಯ್ಯೋ ದೇವ್ರೇ, ಮಾವ. ನಮಸ್ಕಾರ. ನಮಸ್ಕಾರ ಆಗ್ಬೇಕು. ನಮಸ್ಕಾರ ಮಾವ ಅವರೇ. ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ ಮಾವ. ಅಮಲಾಪುರ. ಏನಂದ್ರೆ ಆಶೀರ್ವಾದ ಮಾಡಿ ಮಾವ, ಆಶೀರ್ವದಿಸಿ. ಅಯ್ಯಯ್ಯೋ. ಆಶೀರ್ವಾದ ಮಾಡ್ತಾನೇ ಇರಿ. ಚೆನ್ನಾಗಿದೆ. ಅತ್ತೆಯವ್ರೆ, ನೀವೇ ಅಲ್ವಾ ಮೇನು? ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಆಶೀರ್ವಾದ ಮಾಡ್ತೀರಾ? ಏನ್ ನೋಡ್ತಿದ್ದೀರಾ? ಬನ್ನಿ ಒಳಗಡೆ. ನಡಿ ಒಳಗೆ. ಬನ್ನಿಮ್ಮ. ಬನ್ನಿ. ಓ, ಸೂಪರ್ ಆಗಿದೆ ಮನೆ. ಲೇ, ಹೋಗ್ ಮಗಳನ್ ಕರ್ಕೊಂಡ್ ಬಾ. ಬಂದ್ಬಿಡ್ತಾರೆ. ಆಯ್ತಾಯ್ತು. ಹುಡುಗಿ ಸೂಪರು. ತಗೊಳ್ಳಿ. ಬೇಡ ರೀ, ಪರವಾಗಿಲ್ಲ, ತಗೊಳ್ಳಿ. ಬೇಡ ರೀ, ತಗೊಳಪ್ಪ. ಬೇಡ ರೀ. ಹೋಗ್ಲಿ, ಕಾಫಿ ಏನಾದ್ರು ತಗೋತೀರಾ? ಅಯ್ಯೋ ಬೇಡ ರೀ, ಕೆಮಿಕಲ್ ಬಾಡಿಗೆ ಒಳ್ಳೇದಲ್ಲ. ಅಮರಾಪುರ. ಹುಡುಗಿನ ಏನಾದ್ರೂ ಕೇಳ್ಬೇಕು ಅಂತಿದ್ರೆ ಕೇಳ್ಬೋದು. ನಾನ್ ಕೇಳ್ತೀನಿ ಸರ್. ಏನ ನಾಲ್ಕೈದು ಎಷ್ಟಮ್ಮ? ಸ್ವಲ್ಪ ಈಸಿಯಾಗಿ. ಮೂರೈದು ಎಷ್ಟು? ಇನ್ನೂ ಸ್ವಲ್ಪ ಈಸಿಯಾಗಿ. ಹೋಗ್ಲಿ, ಎರಡೈದು ಎಷ್ಟು? ತುಂಬಾ ಈಸಿಯಾಗಿ ಅನ್ನಲ್ಲ. ಇದಕ್ಕಂತ ಒಂದೈದು ಎಷ್ಟಮ್ಮ? ಅಷ್ಟು ಕಷ್ಟ ಆಗಿರೋದು ಯಾಕೆ ಹೇಳ್ತೀರಾ ಅಪ್ಪಾಜಿ? ಕಷ್ಟ ಅಂತ ಹೇಳೋ ಇದನ್ನ. ಅದೇಮ್ಮ, ನಿಮ್ಮಪ್ಪ ಆರ್ಗ್ಯಾನಿಕ್ ಹಣ್ಣು ತರಕಾರಿ ಎಲ್ಲ ಬೆಳಿತಾರಲ್ಲ. ನಿನಗ್ ಗೊತ್ತು ತಾನೆ? ನನಗ್ ಗೊತ್ತು. ನಾಲ್ಕೈದು ಹಣ್ಣು ತರಕಾರಿ ಹೆಸರಲ್ಲಮ್ಮ. ಹೀರೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಟೊಮೆಟೊ. ನನ್ನ ಹುಡುಗಿಂತಾನೆ ಕೇಳಿದ್ದು. ನಾನ್ ಸಮಾಧಾನ ತಾನೇ ಹೇಳ್ತಾ ಇರೋದು. ಹೋಗ್ಲಿ, ಹುಡುಗಿ ಆರ್ಗೇಡ್ ಏನಾದ್ರು ಹೇಳ್ತಾಳ? ಬೇಡ ಅಪ್ಪಾಜಿ, 10 ಜನರ ಮುಂದೆ ತೊಂದರೆ ಕೊಡ್ಬೇಡಿ ಅಂತ ಹೇಳಿದ್ನ ಇಲ್ವೋ? ನೀವು ಡಾಮಿನೇಷನ್ ಹಾಕೋ ಓವರ್ ಆಯ್ತು. ಕೊಡೋದು ತಗೊಳೋದ್ರ ಬಗ್ಗೆ ಮಕ್ಳು ಮುಂದೆನೆ ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೇನೋ. ಹಾಗೆ ಆಗ್ಲಿ. ನಮ್ಮ ಅಮರಾಪುರದಲ್ಲಿ ನೀವ್ ಇರಿ ಅಪ್ಪಾಜಿ. ಇವ್ರು ಯಾವನ? ಅಂಕಲ್, ನೀವು ನಿಮ್ ಮಗಳಿಗೆ ಏನ್ ಕೊಡ್ಬೇಕು ಅಂತಿದ್ರು ಅದನ್ನ ಕೊಡಿ. ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಂದ್ರೆ ಹುಡುಗಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ದಾಳೆ ಅಲ್ವಾ? ತುಂಬಾ ಇಷ್ಟ ಆದ್ಲ ಅಂಕಲ್. ಕಾಣ್ಯಾಕ ಉಚ್ತಾ ಇದ್ಯಾ? ನೀನಾ? ಮತ್ ಹಾಗಿದ್ರೆ ಈ ತಾಂಬೂಲ ವಗೇರ ಏನ್ ಮಾತಾಡಕ್ ಬಿಡ್ತಾನೋ ಅಲ್ವಾ? ಇದನ್ನ ನೀವು ಮಾತಾಡ್ಬೋದು. ನಮ್ಮ ಹುಡುಗರಿಗೆ ಅಮರಾಪುರದ ಪುರೋಹಿತರಂದ್ರೆ ತುಂಬಾ ಅಭಿಮಾನ. ಹುಡುಗಿ ಇಷ್ಟ ಆದ್ರೆ ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ ಒಳ್ಳೆ ಮುಹೂರ್ತ ಹೇಳ್ತೀನಿ ಅಂತ ಹೇಳಿದ್ರು. ಅದ್ ಯಾವಾಗ ಅಂತ ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ. ಆಗ್ಲೇ ನಿಶ್ಚಿತಾರ್ಥಕ್ಕೂ ರೆಡಿ ಮಾಡ್ಕೊಂಡ್ರೆ ಸಾಕು. ಮತ್ತಿನ್ನೇನು, ನಮ್ಗೆಲ್ಲ ಓಕೆ. ಶುಭಂ. ಸರಿ, ನಾವಿಲ್ಲಿ ಬರ್ತೀವಿ. ಸರಿ, ಹೋಗ್ ಬನ್ನಿ. ಹೋಗ್ ಬರ್ತೀವಿ. ಬನ್ನಿ. ಹುಡುಗಿ ಏನ್ ನೋಡ್ತಾನೆ ಇಲ್ಲ. ಹೋಗ್ಲಿ ಬಿಡಿ ಅಳಿ, ಅಂದ್ರೆ ಮದ್ವೆ ಆದ್ಮೇಲೆ ನೋಡ್ಕೊತೀರಲ್ವಾ? ನಾವಿಲ್ಲಿ ಬರ್ತೀವಿ. ಹೋಗ್ ಬನ್ನಿ ಸರ್. ಹೋಗ್ ಹೋಗ್ ಬನ್ನಿ. ಬರ್ತೀವಿ. ನನ್ ಮದ್ವೆ ಫಿಕ್ಸ್ ಆಗೋಯ್ತು. ಮಾವ ಅವ್ರೇ, ಆಶೀರ್ವಾದ ಮಾಡಿ, ನನ್ನ ಆಶೀರ್ವಾದ ಮಾಡಿ. ಜಾಸ್ತಿ ಆಗೋಯ್ತು. ಬೇಗ ಮದ್ವೆ ಮಾಡ್ಬಿಟ್ರೆ. ಐ ಲವ್ ಯು ಮಾವ ಅವ್ರೇ, ಐ ಲವ್ ಯು. ಸರಿ, ಹೊರಡಪ್ಪ. ಏನ್ ಹೊರಡು ಅಂತ ಇದ್ದಾರ? ಸರಿ, ಮತ್ತೆ ಬರೋದೇ ಅಲ್ವಾ? ಸರಿ, ನಡಿಯೋ, ಮತ್ತೆ ಬೇಗ ಬರೋಣ. ಬಾಯ್. ಅಮ್ಮ, ಏನೋ ಒಂದ್ ಮಾಡಮ್ಮ. ವಿಜಯ್ ಇಲ್ದೆ ನನ್ನನ್ನ ನಾನು ಊಹಿಸ್ಕೊಳಕ್ಕೂ ಸಾಧ್ಯ ಇಲ್ಲ. ಅಪ್ಪಾಜಿ ನೋಡಿದ್ರೆ ಅಲ್ಲೆಲ್ಲ ಫೈನಲ್ಲು ಮಾಡ್ಬಿಟ್ರು. ಅಮ್ಮ, ಏನಾದ್ರೂ ಮಾಡಿ ನಿಲ್ಸಮ್ಮ. ವಿಜಯ್ ಇಲ್ದೇ ಇರೋ ಜೀವನ ನನಗ್ ಬೇಡ. ವಿಜಯ್ ನಾನು, ನನಗ ಅವನೇ ಬೇಕು. ಇನ್ಯಾರು ಇಷ್ಟು ದೂರ ಬಂದ್ಮೇಲೆ ನನ್ನ ಅಭಿಪ್ರಾಯ ಕೂಡ ನಿಮ್ಗೆ ಹೇಳೋಣ ಅಂತ ಬಂದೆ. ಬೇಡ, ಹೇಳ್ಬೇಡ. ಇಲ್ಲಿವರೆಗೂ ಎಷ್ಟ್ ಹೇಳ್ಬೇಕೋ, ಹೇಗ್ ಹೇಳ್ಬೇಕೋ ಎಲ್ಲ ಹೇಳಾಗಿದೆ. ಇನ್ ಸಾಕು, ನಿಲ್ಸು. ಅವ್ಳ ಪ್ರೀತಿನೆಲ್ಲ ತಲೆ ಕಟ್ಕೊಂಡು ತಾಯಿ ಜವಾಬ್ದಾರಿನ ಮರ್ತು ಹೋಗಿದ್ಯಾ? ಪ್ರೀತಿ ಇಲ್ದೇ ಇರೋ ಕಡೆ ಎಷ್ಟೇ ಬೆಳಕಿದ್ರು ದಾರಿ ಕಾಣಿಸಲ್ಲ ರೀ.
ಇಂಥದ್ದನ್ನೆಲ್ಲ ಹೇಳಿ ಹೇಳಿ ಏನ್ ತಪ್ಪು ಮಾಡ್ದೆ? ನೀನ್ ತಪ್ಪು ಮಾಡಿದ್ಯಾ ಅಂತ ನಾನು ಹೇಳಿದ್ನಾ? ನೀನ್ ಹೇಳಿದ್ದನ್ನೆಲ್ಲ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದಿನ? ಅಂದಿಲ್ಲ. ಅಂತದ್ರಲ್ಲಿ ಇವಾಗ ಯಾಕೆ ಹೇಳ್ತಾ ಇದ್ದೀನಿ? ಇದು ಅವಳ ಜೀವನಕ್ಕೆ ಸಂಬಂಧಪಟ್ಟಿರುವಂತ ಸಮಸ್ಯೆ ಕಣೆ. ಪ್ರೀತಿ ಅವಳ ಮನ್ಸಿಗೆ ಸಂಬಂಧಪಟ್ಟಿರೋ ವಿಷಯ ರೀ. ಮಾತ್ ಮಾತಾಡ್ತಿದ್ಯಾ? ಇಲ್ಲ ರೀ, ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಈ ಡಿಸ್ಕಷನ್ ನ ಇಲ್ಲಿಗೆ ಮುಗ್ಸು. ನಾನು ಉಸಿರು ನಿಂತೋಗೋಕ್ಕೂ ಮೊದ್ಲು ನಿಲ್ಸಿದ್ರೆ ಒಳ್ಳೇದು. 25 ವರ್ಷದ ನಮ್ ಸಂಸಾರದಲ್ಲಿ ಯಾವತ್ತೊಂದ್ ದಿನನೂ ನಾನು ನಿನ್ ಮೇಲೆ ಕೈ ಮಾಡಿಲ್ಲ. ಈಗ ಪರಿಸ್ಥಿತಿ ಬರೋ ಹಾಗೆ ಮಾಡ್ಬೇಡ. ಅಪ್ಪಾಜಿ, ನೀವ್ ಅನುಮತಿ ಕೊಟ್ರೆ ನಿಮ್ ಜೊತೆ ಮಾತಾಡ್ಬೇಕು. ಕೇಳ್ದೇನೆ ಎಲ್ಲ ಕೊಟ್ರಿ ನೀವು. ಇದೊಂದನ್ನು ಕೊಟ್ಬೇಡಿ ಅಪ್ಪಾಜಿ. ನಮ್ಮ ಅಪ್ಪಾಜಿ ನನ್ ಪ್ರೀತಿನ ಒಪ್ಕೊಂಡ್ರು ಅಂತ ಶಾಶ್ವತವಾಗಿ ನಿಮ್ಮನ್ನ ಮನ್ಸಲ್ಲಿ ಇಟ್ಕೋತೀನಿ. ಅದು ಬೇಡ ಅಂತ ನೀವ್ ಬೇರೆ ಮಾಡಿದ್ರೆ ನಿಮ್ಮನ್ನೇ ನೆನ್ಪಿಸ್ಕೊಂಡು ಕುಗ್ಗಿ ಕುಗ್ಗಿ ಅಳ್ತಾ ಬೇರೆಯವ್ರ ಮನೆ ಆಳಾಗಿ ಬದುಕ್ಬೇಕಾಗತ್ತೆ. ಕಷ್ಟ ಆಗ್ತಿದ್ರು ಹೇಳ್ದೆ ಇರೋಕಾಗ್ತಿಲ್ಲ. ನನ್ ಜೀವನ ಪೂರ್ತಿ ಪರಿಚಯ ಇಲ್ದೇ ಇರೋರ್ ಮನೇಲಿ ಪ್ರೀತಿಯಿಂದ ನಾಟಕ ಆಡೋ ಶಿಕ್ಷೆನ ನನಗ್ ಕೊಡಬೇಡಿ ಅಪ್ಪಾಜಿ. ನನ್ ಮನ್ಸಲ್ಲಿ ನಿಮ್ಮನ್ನ ಶಾಶ್ವತ ಶತ್ರುವಾಗಿ ಊಹಿಸ್ಕೊಳ್ಳೋದು ನನ್ನಿಂದ ಸಾಧ್ಯ ಇಲ್ಲ ಅಪ್ಪಾಜಿ. ಯಾಕಪ್ಪ ಈ ತರ ಇದ್ದೀರಾ? ಪದೇ ಪದೇ ವೆಂಕಟರಮಣವರೇ ನೆನಪಿಗೆ ಬರ್ತಾ ಇದ್ದಾರೆ ಕಣು. ಮನಸ್ಸಿಗೆ ನೋವು ಮಾಡಿದ್ರು ಪದೇ ಪದೇ ನೆನಪಾಗೋದು ಸಹಜನೇ ಅಪ್ಪ. ಅದಲ್ಲ ಕಣು, ಆತನಿಂದ ಕಲಿಯೋದು ತುಂಬಾ ಇದೆ ಅನ್ನಿಸ್ತಿತ್ತು ಕಣು. ಅವ್ರ ಮಗಳ ಮೇಲೆ ಅವ್ರಿಟ್ಟಿರೋ ಪ್ರೀತಿ, ಅದಕ್ಕೋಸ್ಕರ ಅವ್ರು ಪಟ್ಟಿರೋ ಶ್ರಮ ನಿನಗೋಸ್ಕರ ನಾನು ಯಾವತ್ತೂ ಮಾಡ್ಲಿಲ್ವೋ? ಯಾವಾಗ್ಲೂ ಬೈಯೋದೆ. ಇರೋ ಟೈಮಲ್ಲಿ ಕಷ್ಟಗಳನ್ನ ಹೇಳ್ಕೊಂಡು ನಿನಗೆ ಬೈಯೋದೇ ಆಗೋಯ್ತು. ಮಂಚದ ಮೇಲೆ ಹಾಗೆ ಮಲ್ಕೊಂಡು ಅಲ್ಲಿಗೆ ಹೋಗದೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ ಕಣೋ. ನಾಳೆ ಖಾಲಿ ಹೊಟ್ಟೆಗೆ ನನ್ನ ಹತ್ರ ಆನ್ಸರ್ ಇಲ್ಲದೆ ಇದ್ರೆ ಸುಮ್ನೆ ಇರಿ ಅಪ್ಪ, ಸುಮ್ನೆ ಇರಿ. ನನ್ನ ಕ್ಷಮಿಸ್ಬಿಡು. ಹಾಗೆ ಮಾತಾಡ್ಬೇಡಿ ಅಪ್ಪ. ಇಷ್ಟು ಕಷ್ಟ ಇದ್ರು ಕೂಡ ನನಗೆ ಯಾವತ್ತೂ ಉಪವಾಸ ಮಲಗಿಸಿಲ್ಲ ನೀವು. ಇದಕ್ಕಿಂತ ಪ್ರೀತಿ ಮಾಡೋದಂದ್ರೆ ಯಾರಿಗಾದ್ರೂ ಸಿಗ್ತಾರಪ್ಪ? ವೆಂಕಟರಮಣ ಅವ್ರಿಗಿಂತ ನಮ್ಮಪ್ಪರೇ ದೊಡ್ಡವರು. ನಮ್ಮಪ್ಪನ ಪ್ರೀತಿನೇ ದೊಡ್ಡದು. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಕುಡಿಯೋದಕ್ಕೆ ನೀರು ಬೇಕಾ ಸರ್? ನೀವು ಕೂಡ ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಿ ಅಯ್ಯ. ಇಷ್ಟು ದೂರ ಬಂದಿದ್ದೀರಿ, ಹೇಳ್ ಕಳ್ಸಿದ್ರೆ ನಾವೇ ಅಲ್ಲಿ ಬಂದ್ಬಿಡ್ತಾ ಇದ್ವಿ ಅಯ್ಯ. ಪದ್ಧತಿ ಪ್ರಕಾರ ನಾವೇ ಬರ್ಬೇಕು, ಇದೇ ಕರೆಕ್ಟ್. ಅವತ್ತಿನ ದಿನ ನೀವು ನಮ್ಮ ಮನೆಗ್ ಬಂದಾಗ ನಾನೇನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಏನು ಅನ್ಕೋಬೇಡಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ಅಯ್ಯ. ಜವಾಬ್ದಾರಿ ಇರೋ ತಂದೆಯಾಗಿ ನೀವು ಆಡಿರೋ ಒಂದೊಂದು ಮಾತು ಕೂಡ ನಿಜ ಅಯ್ಯ. ನಿಮ್ ಮಗಳ ಮೇಲೆ ನೀವಿಟ್ಟಿರೋ ಪ್ರೀತಿ ನೋಡಿದ್ಮೇಲೆ ನಮಗೆ ನಿಮ್ ಮೇಲೆ ಇನ್ನೂ ಗೌರವ ಜಾಸ್ತಿ ಐತೆ ಹೊರತು ನಾವು ಬೇರೇನು ತಪ್ಪಾಗಿ ಅನ್ಕೊಂಡಿಲ್ಲ ಅಯ್ಯ.
ಯಾವ ತಂದೆ ಆದ್ರೂ ಮಗಳ ಭವಿಷ್ಯನ ಇನ್ನೊಬ್ಬರ ಕೈಯಲ್ಲಿ ಇಡ್ತೀರಿ ಅಂದ್ಮೇಲೆ ಆ ವ್ಯಕ್ತಿ ಸಾಮರ್ಥ್ಯದ ಬಗ್ಗೆ ಯೋಚನೆ ಮಾಡ್ಲೇಬೇಕಯ್ಯ. ಆ ಕೆಲಸ ನೀವು ಮಾಡಿದಿರಿ ಅಯ್ಯ. ನಾಳೆ ನಾನು ದೊಡ್ಡವನಾದ್ಮೇಲೆ ಈ ತರ ಸಿಚುವೇಶನ್ ಏನಾದ್ರು ಬಂದ್ರೆ ನಾನು ನಿಮ್ ತರನೇ ಮಾಡ್ತೀನಿ ಸರ್. ಅದಕ್ಕೆ ಮೊದಲು ನಾನೇನಂತ ನಿಮ್ಮೆಲ್ರಿಗೂ ಸಾಬೀತು ಮಾಡಿ ಆಮೇಲೆ ನಿಮಗೆ ಅಪ್ರೋಚ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಇಷ್ಟು ದಿನ ದುಡ್ಡಲ್ಲೇ ರಿಚ್ನೆಸ್ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ವ್ಯಕ್ತಿತ್ವದಲ್ಲೇ ಇರೋದು ಅನ್ನೋದು ನಿಮ್ಮನ್ನ ನೋಡಿದ್ಮೇಲೆನೆ ಗೊತ್ತಾಗಿದ್ದು. ನೀವು ನಮ್ಮ ಮನೆಗೆ ಬಂದಾಗ ಅಷ್ಟು ಆಸ್ತಿ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತ ನಿಜಾನ ಒಪ್ಕೊಂಡ್ರಿ. ಅದು ರಿಚ್ನೆಸ್ ಅಂದ್ರೆ. ನೋಡ್ಕೊಳ್ಳೋ ಯೋಗ್ಯತೆ ನಿಮ್ ಮಗನ್ಗಿದೆಯಾ ಅಂತ ಕೇಳಿದಾಗ ಆತ್ಮಾಭಿಮಾನದಿಂದ ಮೌನದಲ್ಲಿ ಬಂದ್ಬಿಟ್ರೆ ಹೊರತು ಒಂದು ಮಾತನ್ನು ಕೂಡ ಆಡ್ಲಿಲ್ಲ. ಅದ್ರಲ್ಲಿದೆ ರಿಚ್ನೆಸ್. ನನ್ ಮಗಳು ನಿಮ್ಮನ್ನ ಇಷ್ಟು ಇಷ್ಟಪಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಕೂಡ ನಮ್ಮ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ರೆ ಹೊರತು ಓಡೋಗ್ಬೇಕು ಅಂತ ಅನ್ಕೊಳ್ಳೇ ಇಲ್ಲ. ಅದನ್ನ ರಿಚ್ನೆಸ್ ಅಂತಾರೆ. ಅದು ಸಂಸ್ಕಾರ ಅಂದ್ರೆ. ರೂಪಾಯಲ್ಲಿ ಲೆಕ್ಕ ಹಾಕುವಂಥದ್ದು ಆಸ್ತಿ, ಲೆಕ್ಕ ಹಾಕಕ್ಕಾಗದೇ ಇರೋಂಥದ್ದು ಸಂಸ್ಕಾರ. ಇವಾಗ ನನ್ನ ಮಗಳನ್ನ ಮದ್ವೆ ಆಗ್ತೀಯ ಅಂತ ಕೇಳೋದಕ್ಕೆ ಅಂತ ಬಂದ್ರೆ ನಿನ್ನ ನೀನು ಪ್ರೂವ್ ಮಾಡ್ಕೊಂಡಾದ್ಮೇಲೆನೆ ಅಪ್ರೋಚ್ ಆಗೋಣ ಅಂತ ನಿನ್ ನಿರ್ಣಯನ ಹೇಳ್ದೆ ನೋಡು. ಅದು ಕಣು ನಿನ್ ಮೇಲಿರೋ ನಿನ್ ನಂಬಿಕೆ. ಇವಾಗ ನಂಬಿಕೆ ನಿಜ ಆಗೋವರೆಗೂ ಕಾದ್ರೆ ನನ್ನ ಕುಟುಂಬ ನನ್ನ ಒಬ್ಬ ವ್ಯಾಪಾರಸ್ಥ ಅಂತ ಅನ್ಕೋತಾರೆ. ಆಗ್ದೇನೆ ಮಾಡಿದ್ರೆ ನನ್ ಮಗಳ ಮೇಲೆ ನನ್ಗಿರೋಂಥ ಪ್ರೀತಿ ನಿಜ ಆಗತ್ತೆ.